ಕಾಂಗ್ರೆಸ್ ಸರ್ಕಾರದಲ್ಲಿ ಕೈ ಕಾರ್ಯಕರ್ತರು ಆಡಿದ್ದೇ ಆಟ ಹಾಕಿದೆ. ಶಿಡ್ಲಘಟ್ಟ ಮೈಸೂರು ಆಯ್ತು, ಇದೀಗ ಶಿವಮೊಗ್ಗ ಸರದಿ. ಕಾಂಗ್ರೆಸ್ ಸರ್ಕಾರದಲ್ಲಿ ಕೈ ಕಾರ್ಯಕರ್ತರು ಏನಿದ್ದಾರಲ್ಲ ಅವ್ರು ಮಾಡಿದ್ದೇ ಆಟ ಆಗೋಗಿರುವಂಥದ್ದು. ಶಿಡ್ಲಘಟ್ಟ ಆಯ್ತು, ಮೈಸೂರು ಆಯ್ತು, ಇದೀಗ ಶಿವಮೊಗ್ಗ ಸರದಿ ಕೂಡ ಬಂದಿದೆ. ಶಿಡ್ಲಘಟ್ಟ ಆಯ್ತು, ಮೈಸೂರು ಆಯ್ತು, ಇದೀಗ ಶಿವಮೊಗ್ಗದ ಸರದಿ. ಹೊಸನಗರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತನ ಪುಂಡಾಟ ಆಗಿರುವಂಥದ್ದು. ವ್ಯಕ್ತಿಗೆ ಗ್ರಾಮ ಪಂಚಾಯಿತಿ ಸದಸ್ಯ ಧರ್ಮಪ್ಪ ಧಮಕಿ ಹಾಕಿದ್ದಾರಂತೆ. ರಮೇಶ್ ಎಂಬಾತನಿಗೆ ಚಪ್ಪಲಿಯಲ್ಲಿ ಹೊಡೆಯಲು ಯತ್ನ ಮಾಡಿದ್ರಂತೆ. ಸಾರ್ವಜನಿಕವಾಗಿ ಗ್ರಾಮಸ್ಥನಿಗೆ ಅವಾಚ್ಯವಾಗಿ ನಿಂದನೆ ಮಾಡಿದ್ದಾರೆ. ಹೊಸನಗರ ಮೇಲಿನ ಬೇಸಿಗೆ ಗ್ರಾಮ ಪಂಚಾಯಿತಿಯ ವಸವೆ ಗ್ರಾಮ ಇದು. ಕೈ ಮುಖಂಡ ಧರ್ಮಪ್ಪನಿಂದ ಈ ಕೆಲಸ ಆಗಿದೆ. ರಸ್ತೆ ಕಾಮಗಾರಿ ವಿಚಾರವಾಗಿ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದಾರೆ. ಸಾರ್ವಜನಿಕವಾಗಿ ಸ್ಥಳೀಯ ನಿವಾಸಿ ರಮೇಶ್ಗೆ ಆವಾಜ್ ಹಾಕಿದ್ದಾರಂತೆ. ಗಂಭೀರ ಆರೋಪ ಕೇಳಿ ಬರ್ತಿದೆ. ರಸ್ತೆ ಕಾಮಗಾರಿಯ ವಿಚಾರವಾಗಿ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿ ರಮೇಶ್ಗೆ ಆವಾಜ್ ಹಾಕಿದ್ದಾರಂತೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಕೈ ಕಾರ್ಯಕರ್ತರು ಆಡಿದ್ದೇ ಆಟ ಅನ್ನೋ ರೀತಿ ಆಗೋಗಿದೆಯಾ? ಇದಕ್ಕೆ ಬ್ರೇಕ್ ಹಾಕದೇ ಇಲ್ವಾ? ಹಂಗಾರೆ ಪಕ್ಷದ ರೀತಿ ನೀತಿ ಶಿಸ್ತು ಅಂತಿರಲ್ಲ, ಬ್ರೇಕ್ ಹಾಕಿ ಹಂಗಾರೆ. ಶಿಡ್ಲಘಟ್ಟ ಮೈಸೂರು ಆಯ್ತು, ಇದೀಗ ಶಿವಮೊಗ್ಗದ ಸರದಿ ಕೂಡ. ಹೊಸನಗರ ಕಾಂಗ್ರೆಸ್ ಕಾರ್ಯಕರ್ತನ ಪುಂಡಾಟ. ವ್ಯಕ್ತಿ ಗ್ರಾಮ ಪಂಚಾಯಿತಿ ಸದಸ್ಯ ಧರ್ಮಪ್ಪ ಧಮಕಿ ಹಾಕಿದ್ದಾರೆ. ರಮೇಶ್ ಎಂಬಾತನಿಗೆ ಚಪ್ಪಲಿಯಲ್ಲೇ ಹೊಡೆಯಲು ಯತ್ನ ಮಾಡಿದ್ದಾರಂತೆ. ಹೊಸನಗರದ ಮೇಲಿನ ಬೇಸಿಗೆ ಗ್ರಾಮ ಪಂಚಾಯಿತಿಯ ವಸವೆ ಗ್ರಾಮ ಇದು. ಮೇಲಿನ ಬೇಸಿಗೆ ಗ್ರಾಮ ಪಂಚಾಯಿತಿ ಸದಸ್ಯ ಕೈ ಮುಖಂಡ ಧರ್ಮಪ್ಪ ಸಾರ್ವಜನಿಕವಾಗಿ ಗ್ರಾಮಸ್ಥನಿಗೆ ಅವಾಚ್ಯವಾಗಿ ನಿಂದನೆ ಮಾಡಿದ್ದಾರೆ. ಅಲ್ರಿ, ಚಪ್ಪಲಿ ತಗೊಂಡು ಹೊಡೆಯೋಕೆ ಯತ್ನ ಮಾಡ್ತೀರಾ ಅಂದ್ರೆ ನೀವು ಗ್ರಾಮ ಪಂಚಾಯಿತಿ ಸದಸ್ಯರು ಅಂತ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದೀರಿ. ಗಂಭೀರ ಆರೋಪ ಕೇಳಿ ಬರ್ತಿದೆ. ಈಗ ರಸ್ತೆ ಕಾಮಗಾರಿ ವಿಚಾರವಾಗಿ ಅವಾಚ್ಯ ಶಬ್ದಗಳಿಂದ ಬೈದಿದ್ದಾರೆ, ಹೊಡೆಯಲು ಯತ್ನ ಪಟ್ಟಿದ್ದಾರೆ. ಸಾರ್ವಜನಿಕವಾಗಿಯೇ ಅವರನ್ನ ನಿಂದನೆ ಮಾಡಿದ್ದಾರೆ. ಸ್ಥಳೀಯ ನಿವಾಸಿ ರಮೇಶ್ಗೆ ಆವಾಜ್ ಹಾಕಿದ್ದಾರಂತೆ ಧರ್ಮಪ್ಪ. ಹೊಸನಗರ ಮೇಲಿನ ಬೇಸಿಗೆ ಗ್ರಾಮ ಪಂಚಾಯಿತಿಯ ವಸವೆ ಗ್ರಾಮ ಇದು. ಮೇಲಿನ ಬೇಸಿಗೆ ಗ್ರಾಮ ಪಂಚಾಯಿತಿ ಸದಸ್ಯ ಕೈ ಮುಖಂಡ ಧರ್ಮಪ್ಪ ಅನ್ನೋರು ರಮೇಶ್ ಎಂಬಾತನಿಯವರಿಗೆ ಚಪ್ಪಲಿಯಲ್ಲಿ ಹೊಡೆಯಲು ಯತ್ನ ಮಾಡಿದ್ದಾರೆ. ಸಾರ್ವಜನಿಕವಾಗಿ ಗ್ರಾಮಸ್ಥನಿಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದಾರೆ. ಸ್ಥಳೀಯ ನಿವಾಸಿ ರಮೇಶ್ ಅವರಿಗೆ ಆವಾಜ್ ಹಾಕಿದ್ದಾರಂತೆ. ರಸ್ತೆ ಕಾಮಗಾರಿ ವಿಚಾರವಾಗಿ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದಾರೆ. ಕೈ ಕಾರ್ಯಕರ್ತರು ಹೀಗಾಡ್ತಿರೋದಿದೆ ಮೊದಲೇನಲ್ಲ. ಪುಂಡಾಟ ಮುಂದುವರಿತಾನೆ ಇದೆ. ಹಿಂದೆ ಮೈಸೂರಿನಲ್ಲಿ ಇಂತಹ ಘಟನೆ ಆಗಿತ್ತು, ಶಿಡ್ಲಘಟ್ಟದಲ್ಲಾಗಿದ್ದನ್ನು ನಾವು ನೋಡಿದ್ವಿ. ಇದೀಗ ಶಿವಮೊಗ್ಗ ಸರದಿ ಅನ್ನುವಂತಾಗಿದೆ.
ಸಾರ್ವಜನಿಕವಾಗಿ ನಿಂದನೆ ಮಾಡೋದು, ರಾಜಕೀಯದ ಒಂದು ಗಮ್ಮತ್ನಲ್ಲೇ ಯಾರಿಗೆ ಬೇಕೋ ಅವರಿಗೆ ಅವಾಚ್ಯ ಶಬ್ದಗಳಿಂದ ಸಾರ್ವಜನಿಕವಾಗಿ ನಿಂದನೆ ಮಾಡೋದು, ಸ್ಥಳೀಯ ನಿವಾಸಿಗಳಿರ್ಬೋದು, ಅಲ್ಲಿನವರೇ ಇರ್ಬೋದು ಅಥವಾ ಹೊರಗಿನವರು ಇರ್ಬೋದು, ಯಾರಿಗೆ ಬೇಕಾದರೂ ಹೀಗೆ ಧಮಕಿ ಹಾಕಿ ಚಪ್ಪಲಿಯಲ್ಲಿ ಹೊಡೆಯೋಕ್ಕೂ ಯತ್ನ ಮಾಡಿದ್ದಾರಂತೆ ಇಲ್ಲಿ ಗ್ರಾಮ ಪಂಚಾಯಿತಿಯ ಸದಸ್ಯರಾದಂಥ ಧರ್ಮಪ್ಪ.